ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೋರಿ ವರ್ಲ್ಡ್ ಇನ್ ಕನ್ನಡ. ಇವತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಕರೆದಿರೋ CRDR ಅಪ್ಲಿಕೇಶನ್ ಹೇಗೆ ಭರ್ತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಯಾವುದಾದ್ರೂ ಒಂದು ಬ್ರೌಸಿಂಗ್ ಸೈಟ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಕೊಟ್ಟಿರೋ ಲಿಂಕನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ತದನಂತರ ಈ ರೀತಿ ಡ್ಯಾಶ್ಬೋರ್ಡ್ ಓಪನ್ ಆಯಿತು. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ನಾವು ನಾನ್ ಕಲ್ಯಾಣ ಕರ್ನಾಟಕ ಇರೋದ್ರಿಂದ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ವಿಸಿಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಈಗ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಅಂತ ಇದ್ದದ್ದು, ಅಧಿಸೂಚನೆ ನೋಡ್ಕೋಬೋದು. ಕೆಳಗಡೆ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಸರ್ವರ್ ಇಶ್ಯೂ ಇದೆ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಇಲ್ಲಿ ಓಪನ್ ಆಯಿತು ನೋಡಿ. ಈಗ ಇಲ್ಲಿ 6 ಹಂತಗಳಲ್ಲಿವೆ. ನಾವು ಮೊದಲಿಗೆ ಫಸ್ಟ್ ಹಂತವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಆಮೇಲೆ ಎರಡನೇದು ಡಾಕ್ಯುಮೆಂಟ್ ಅಪ್ಡೇಟ್, ಮೂರನೇದು ಶುಲ್ಕ ಪಾವತಿ. ಹಾಗೆ ನಾವು ಮೊದಲಿಗೆ ಓಪನ್ ಮಾಡ್ತೀವಿ ನೋಡಿ. ಇಲ್ಲಿ SSLC ಅಂಕಪಟ್ಟಿಯ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸೆಕ್ಯೂರಿಟಿ ಪರ್ಪಸ್ಗಾಗಿ ಇದನ್ನು ಹೈಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಕ್ಯಾಪ್ಚಾ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ಸರ್ವರ್ ಇಶ್ಯೂ ಇದೆ, ಅದಕ್ಕೆ ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಸರ್ವರ್ ಇಶ್ಯೂ ಇದೆ ನೋಡಿ. ಇಲ್ಲಿ ಸಮಥಿಂಗ್ ಇವೆಂಟ್ ರಾಂಗ್ ಅಂತ ಬರ್ತಾ ಇದೆ. ಗೋ ಟು ಹೋಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀವಿ. ಮತ್ತೆ ರಿಫ್ರೆಶ್ ಮಾಡಿಕೊಂಡು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾನೆ ನೋಡಿ. ಈಗ ಕೆಳಗಡೆ ಬೋರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ತದನಂತರ ಕ್ಯಾಪ್ಚಾ ಯಾವ ರೀತಿ ಇದೆ ಆ ರೀತಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸರ್ವರ್ ಇಶ್ಯೂ ತುಂಬಾ ಇದೆ, ಆದ ಕಾರಣ ಇದು ತಗೊಳ್ತಾ ಇಲ್ಲ. ಮತ್ತೆ ಪುನಃ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆಧಾರ್ ಡ್ಯಾಶ್ಬೋರ್ಡ್ಗೆ ಬರ್ತದೆ ನೋಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಾವೆ. ಇಲ್ಲಿ ಕನ್ಸಲ್ಟಿಂಗ್ ಕ್ಲಿಕ್ ಮಾಡ್ತಾ ಇದ್ದೀನಿ. ತದನಂತರ ಒ ಟಿ ಪಿ ಪಡೆಯರಿದೆ, OTP ಕಳಿಸ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ಗೆ ಒಂದು OTP ಬಂದಿರುತ್ತೆ, ಆ OTP ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ನಿಮಗೆ OTP ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಈಗ OTP ಹಾಕಿ ಇಲ್ಲಿ ಸಲ್ಲಿಸಿದೆ ಅಂತ ನೋಡಿ, ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ಪೇಜ್ ಓಪನ್ ಆಗುತ್ತೆ. ತದನಂತರ ಡೀಟೇಲ್ಸ್ ಫ್ರಮ್ ಆಧಾರ್ ಅಂತ ಇದೆ. ಆಧಾರ್ನಲ್ಲಿ ಯಾವ ರೀತಿ ಹೆಸರಿದೆ ಅದು ಆ್ಯಸ್ ಇಟ್ ಈಸ್ ತೊಗೊಂಡಿರುತ್ತೆ. ಇಲ್ಲಿ ಕೆಳಗಡೆ ಹುದ್ದೆಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ನಮ್ಗೆ ಯಾವ ಬೇಕಂತ ಹುದ್ದೆ ಆಯ್ಕೆ ಮಾಡಬೇಕಾಗುತ್ತೆ. ತದನಂತರ ಯಾವ ಜಿಲ್ಲೆಗೆ ನೀವು ಆಯ್ಕೆ ಮಾಡಿ ಅಪ್ಲೈ ಮಾಡ್ತೀರಾ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಥರ್ಡ್ ಕಾಲಮ್ನಲ್ಲಿ ಅಭ್ಯರ್ಥಿ ಹೆಸರು ಶೋ ಆಗುತ್ತೆ. ಫೋರ್ತ್ನಲ್ಲಿ ತಾಯಿ ಹೆಸರು, ಫಿಫ್ತ್ನಲ್ಲಿ ತಂದೆ ಹೆಸರು ಹಾಗೂ ಸಿಕ್ಸ್ತ್ನಲ್ಲಿ ಅವರ ಜೆಂಡರ್ ಶೋ ಆಗುತ್ತೆ. ಇದು ಸರಿಯಾಗಿದೆ ಅಂತ ಎಲ್ಲ ಪೂರ್ತಿ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ನಿಮ್ಮ ರಿಲಿಜನ್ ಧರ್ಮ ಯಾವುದಿದೆ, ಕೆಟಗರಿ ಯಾವುದಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಜಿಲ್ಲೆ ಆಯ್ಕೆ ಮಾಡ್ತಾ ಇದ್ದೀನಿ ನೋಡಿ. ನಾವು ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕಂತ ಇಲ್ಲಿ ಮೊದಲೇ ನೀವು ಯಾವ ಜಿಲ್ಲೆಗೆ ಎಷ್ಟು ವೇಕೆನ್ಸಿಗಳಿವೆ ಅಂತ ನೋಡಿಕೊಂಡು ನೀವು ಯಾವ ಜಿಲ್ಲೆಗೆ ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು. ನಾನೀಗ ಸಲ್ಲಿಸ್ತಾ ಇದ್ದೀನಿ ನೋಡಿ. ಇಲ್ಲಿ
SC ST ಅವರಿಗೆ 500 ರೂಪಾಯಿ DD ಹಾಗೂ ಇತರರಿಗೆ GMದವರಿಗೆ 750 ರೂಪಾಯಿ DD ಇರುತ್ತೆ. ಕೆಳಗಡೆ ಬನ್ನಿ. ಪರ್ಮನೆಂಟ್ ಅಡ್ರೆಸ್ ಅನ್ನು ಇಲ್ಲಿ ಎಂಟ್ರಿ ಮಾಡಿಕೊಳ್ಳಬೇಕಾಗುತ್ತೆ. ನಾವು SC ST ಅವರು ಕಡ್ಡಾಯವಾಗಿ RD ನಂಬರ್ ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಈಗ RD ನಂಬರ್ ನಮೂದು ಮಾಡಿ ತೋರಿಸ್ತೇವೆ ನೋಡಿ. ಈಗ ನಿಮಗೆ RD ನಂಬರ್ ನಮೂದಾಗ್ತಾ ಇದೆ. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಇದು ಹೈಡ್ ಮಾಡ್ತಾ ಇದ್ದೀನಿ. RD ನಂಬರ್ ಎಂಟ್ರಿ ಆದ ತಕ್ಷಣ ಕೆಳಗಡೆ ಜನ್ಮ ದಿನಾಂಕ ಇರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. RD ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಟಿಕ್ ಮಾಡಿದರೆ RD ನಂಬರ್ನಲ್ಲಿರುವ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ತದನಂತರ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ ನಂತರ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿದೆ ಎಂದು ಎಸ್ ಅಂತ ಟಿಕ್ ಮಾಡಿ. ತದನಂತರ ಸ್ಕ್ರೋಲ್ ಡೌನ್ ಮಾಡ್ತೇನೆ ನೋಡಿ. ಇಲ್ಲಿ ಮೊಬೈಲ್ ನಂಬರ್ ಹಾಕೋದು ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗಳನ್ನು ಹಾಕಬೇಕಾಗುತ್ತೆ. ತದನಂತರ ಇಮೇಲ್ ID, ನಿಮ್ಮ ಚಾಲ್ತಿಯಲ್ಲಿರೋ ಇಮೇಲ್ ID ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ತದನಂತರ 12ನೇ ಕಾಲಮ್ ತಾವು ವಿವಾಹಿತರೇ ಅಂತ ಇದೆ. ನೀವು ವಿವಾಹಿತ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾದರೆ ಇಲ್ಲ ಅಂತ ಟಿಕ್ ಮಾಡಿ. ತದನಂತರ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಗ್ರಾಮೀಣ ಅಭ್ಯರ್ಥಿ ಅಂತ ಎಸ್ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಕನ್ನಡ ಅಭ್ಯರ್ಥಿ ಇದ್ದರೆ ಅದು ಕೂಡ ಅದೇ ರೀತಿ ಎಸ್ ಆರ್ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಯೋಜನಾ ನಿರಾಶ್ರಿತರು ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಮಾಡಿ. ಮಿಲಿಟ್ರಿ ಪರ್ಸನ್ ಮಾಜಿ ಸೈನಿಕ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬನ್ನಿ. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಅಂತ ಇದೆ. ನಿಮ್ಮದು ಸೆಕೆಂಡ್ PUC ಎಲ್ಲಿ ಇರೋದ್ರಿಂದ ಇದು ಸೆಕೆಂಡ್ PUC ಕ್ವಾಲಿಫಿಕೇಷನ್ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಇಮೇಲ್ ID ಅಪ್ಡೇಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ PUC ಅಂತ ಹಾಕಿ PUC ರಿಜಿಸ್ಟ್ರೇಷನ್ ನಂಬರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ತದನಂತರ PUC ಪಾಸ್ಡ್ ಮಂತ್ ಆ್ಯಂಡ್ ಇಯರ್ ಅಂತ ಇದೆ. PUC ಪಾಸ್ ಆದ ಮಂತ್ ಮತ್ತು ಇಯರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಹಾಕ್ತಾ ಇದ್ದೀನಿ ನೋಡಿ. ಈಗ ಅದು ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನೋಡಿ. ನಿಮ್ಮ ಪರ್ಸೆಂಟೇಜು ಹಾಗೂ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಶೋ ಆಗುತ್ತೆ. ತದನಂತರ ನೀವು ಕೆಳಗಡೆ ಬನ್ನಿ. ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ತೋರಿಸ್ತೇನೆ ನೋಡಿ. ಈಗ ನಾನು ತದನಂತರ ಕೆಳಗಡೆ ಬಂದು ಹೈಟ್ ಆ್ಯಂಡ್ ಚೆಸ್ಟ್ ಎರಡೂ ಕೂಡ ಹಾಕಬೇಕಾಗುತ್ತೆ.
ನಿಮ್ದು ಯಾವ ರೀತಿ ಹೈಟ್ ಹಾಗೂ ಚೆಸ್ಟ್ ಇದೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ ನೀವು. ತದನಂತರ ಇಲ್ಲಿ ಕೆಳಗಡೆ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ ಹೈಯರ್ ಲೆವೆಲ್ ಅಂತ ಇದೆ. ನಿಮ್ದು ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಟಿಕ್ ಮಾಡಿಕೊಳ್ಳಿ, ಪ್ರಿವ್ಯೂ ಅಂತ ನೋಡಿ. ಎಲ್ಲ ಸರಿಯಾಗಿದ್ದರೆ ಕೆಳಗಡೆ ಬಂದು ಪ್ರಿವ್ಯೂ ನೋಡ್ಕೊಂಡು ಸರಿಯಾಗಿದ್ದರೆ ಕ್ಯಾಪ್ಚಾನು ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಕೆಳಗಡೆ ಸಬ್ಮಿಟ್ ಮಾಡಿದ ತಕ್ಷಣ ಇದು ಒಂದು ರೆಫರೆನ್ಸ್ ಐ ಡಿ ಜನ್ರೇಟ್ ಆಗುತ್ತೆ, ಅಪ್ಲಿಕೇಶನ್ ಐ ಡಿ. ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಕಾಪಿ ಮಾಡಿ ತಗೊಳ್ಳಿ. ಇದನ್ನು ಮುಂದಿನ ರೆಫರೆನ್ಸ್ಗೆ ಬೇಕಾಗುತ್ತೆ ಇದು ಅಪ್ಲಿಕೇಶನ್. ಮತ್ತು ಮುಂದಿನ ಸ್ಟೆಪ್ಗೆ ಹೋಗಬೇಕಾದ್ರೆ ಇದು ನಿಮಗೆ ಬೇಕಾಗುತ್ತೆ. ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ನಂತರ ಗೋ ಟು ಹೋಮ್ ಅಂತ ಟಿಕ್ ಮಾಡಿ. ನಾನೇ ಕಾಪಿ ಮಾಡ್ಕೊಳ್ತೀನಿ ನೋಡಿ. ಈಗ ಗೋ ಟು ಹೋಮ್ ಪೇಜ್ ಟಿಕ್ ಮಾಡಿ. ಆಮೇಲೆ ಇಲ್ಲಿ ಎರಡನೇ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಅದೇ ಕಾಪಿ ಮಾಡ್ಕೊಂಡಿರಲ್ಲ ಆ ಅಪ್ಲಿಕೇಶನ್ ಐ ಡಿ ಇಲ್ಲಿ ಹಾಕಬೇಕಾಗುತ್ತೆ. ತದನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಹಾಕಿ ತೋರಿಸ್ತಿದ್ದನ್ನು ನೋಡಿ ಗೆಳೆಯರಿಗೆ ನಾನು. ಮೇಲೆ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ದಿನಾಂಕ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಕೆಳಗಡೆ ಕ್ಯಾಪ್ಚಾನು ಆ್ಯಸ್ ಇಟ್ ಈಸ್ ಫಿಲಪ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಇದೆ, ಇದರ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮದು ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಫೋಟೋ ಟಿಕ್ ಮಾಡ್ಕೊಂಡು ಫೋಟೋ ತೊಗೊಳ್ಳಿಲ್ಲ, ಮತ್ತೊಮ್ಮೆ ಅದನ್ನು ರಿಸೈಜ್ ಮಾಡ್ಕೊಳ್ಬೇಕಾಗುತ್ತೆ. ರಿಸೈಜ್ ಮಾಡೋಕ್ಕೆ ಪೇಂಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಮೊದಲಿಗೆ ಆ ಫೋಟೋ ಓಪನ್ ಮಾಡ್ಕೊಳ್ಳಿ. ತದನಂತರ ಸ್ವಲ್ಪ ಅದನ್ನು ಪಿಕ್ಸೆಲ್ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಅದರದ್ದು. ನಾನು ಇಲ್ಲಿ 100 ಇದೆ, 50 ಮಾಡ್ಕೊಳ್ತೀನಿ ನೋಡಿ. ಈಗ ಓಕೆ ಅಂತ ಟಿಕ್ ಮಾಡಿ, ನಂತರ ಸೇವ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ತೊಗೊಳ್ಳಿಲ್ಲ, ಈ ಫೋಟೋದು ರೀನೇಮ್ ಅಂದರೆ ನೇಮ್ ಚೇಂಜ್ ಮಾಡಿ ರೀನೇಮ್ ಮಾಡ್ಕೊಂಡ್ರೆ ಇದು ತೊಗೊಳುತ್ತೆ. ಈಗ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ರೀತಿ ಅಂತ. ಮತ್ತು ಅಲ್ಲಿ ಓಪನ್ ಮಾಡ್ಕೊಳ್ಳಿ, ಫೋಟೋ ಅಂತ ಹೆಸರು ಹಾಕಿ ಆಮೇಲೆ ಕೊಟ್ಟಿದ್ರೆ ತೊಗೊಳುತ್ತೆ. ನೆಕ್ಸ್ಟ್ ನಂತರ ಸಿಗ್ನೇಚರ್ ಕೂಡ ಅದೇ ರೀತಿ ರಿಸೈಜ್ ಮಾಡ್ಕೊಳ್ಬೇಕಾಗುತ್ತೆ. 100 ಇರೋದನ್ನು 50 ಮಾಡಿಕೊಂಡು ಹಾಕಬೇಕಾಗುತ್ತೆ. ಸೇವ್ ಮಾಡಿಕೊಂಡು ನಂತರ ಈಗ ಅಪ್ಲೋಡ್ ಮಾಡಿದ್ರೆ ಅದು ಅಪ್ಲೋಡ್ ಆಗುತ್ತೆ. ಸೇವ್ ಅಂತ ಕೊಡಿ, ಅಪ್ಲೋಡ್ ಆಯಿತು ನೋಡಿ. ಈಗ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ ಪೇಮೆಂಟ್ ಮಾಡೋಕ್ಕೆ. ಅಲ್ಲಿ ನೀವು ಕಾಪಿ ಮಾಡಿಕೊಂಡು ಅಪ್ಲಿಕೇಶನ್ ಐ ಡಿಯನ್ನು ಹಾಕಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕು. ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಗೂಗಲ್ ಪೇ, ಫೋನ್ಪೇ ಮೂಲಕ ಕೂಡ ಪೇಮೆಂಟ್ ಮಾಡ್ಬೋದು. ನಾನು UPI ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕ್ಯಾನರ್ ಓಪನ್ ಆಯಿತು. ನಿಮ್ಮ ಮೊಬೈಲ್ ಥ್ರೂ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮ್ಮದು ಅಮೌಂಟ್ ಡಿಡಕ್ಟ್ ಆಗುತ್ತೆ ನೋಡಿ. ಈಗ ನಾನು ಸ್ಕ್ಯಾನ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ಗೆ. ಯಾಕೆ ಸ್ವಲ್ಪ ಸರ್ವರ್ ಇಶ್ಯೂ ಇದೆ, ಆದ ಕಾರಣ ಸ್ವಲ್ಪ ಸ್ಲೋ ಆಗಿದೆ.
ಈಗ ತೊಗೊಳ್ತಾ ನೋಡಿದ್ಮೇಲೆ ಫ್ರೆಂಡ್ಸ್ ಇದನ್ನು ಪ್ರಿಂಟೌಟ್ ತೊಗೊಳ್ಕೊಳ್ಳಿ. ನಂತರ ನೀವು ಹೋಮ್ಗೆ ಬನ್ನಿ. ತದನಂತರ ನೆಕ್ಸ್ಟ್ ನೀವು ಅಪ್ಲಿಕೇಶನ್ನು ಮುದ್ರಿಸಬೇಕಾಗುತ್ತೆ. ನೀವು ಪೇಮೆಂಟ್ ವ್ಯಾಲಿಡೇಷನ್ ಆಗಿದೆ ಅಂತ ನೋಡ್ಕೊಳ್ಬೇಕಾದ್ರೆ ಮತ್ತೆ ಯೂಸರ್ ಐ ಡಿ, ತದನಂತರ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಕ್ಯಾಪ್ಚಾ ಹಾಕ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ತೋರಿಸ್ತದೆ. ಇದರಲ್ಲಿ ನೋಡಿ ಪೇಮೆಂಟ್ ಕೂಡ ಸಕ್ಸಸ್ಫುಲಿ ಆಗಿದೆ. ನಂತರ ನೀವು 5ನೇ ಸ್ಟೆಪ್ಗೆ ಪ್ರಿಂಟ್ ಅಪ್ಲಿಕೇಶನ್ನು ಮಾಡಬೇಕಾಗುತ್ತೆ. ಮತ್ತು ಅಪ್ಲಿಕೇಶನ್ ಐ ಡಿ ಹಾಕಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನಂತರ ಕೆಳಗಡೆ ಕ್ಯಾಪ್ಚಾ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ತದನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಜನ್ರೇಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟೌಟ್ ತೆಗೆದುಕೊಂಡು ಮುಂದಿನ ರೆಫರೆನ್ಸ್ಗಾಗಿ ಇದನ್ನು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ PDF ಜನ್ರೇಟ್ ಆಯಿತು. ಈ PDF ಪ್ರಿಂಟೌಟ್ ತೆಗೆದುಕೊಂಡು ನೀವು ಮುಂದಿನ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ನೀಡಿ. ಧನ್ಯವಾದಗಳು.